ಬ್ಯಾಂಗ್ಳೂರ್ ಅಂತ. ಸೊ ಅರೌಂಡ್ ಬ್ಯಾಂಗ್ಳೂರಲ್ಲಿ ಎಷ್ಟು ಪ್ಲೇಸಸ್ನ ಕವರ್ ಮಾಡ್ಬೋದು. ಸೊ ಆದಷ್ಟು ಟ್ರೈ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಪ್ಲೇಸಸ್ನ ಕವರ್ ಮಾಡೋದಕ್ಕೆ. ಹೇಗಿದೆ ಪ್ಲೇಸಸ್ಸು, ಯಾವ ಪ್ಲೇಸಸ್ ಇದೆ, ಸೊ ಯಾವುದಾದ್ರು ಪ್ಲೇಸಸ್ಗೆ ಹೋಗ್ಬೋದು, ಒಂದು ದಿನದಲ್ಲಿ ಎಷ್ಟು ಕವರ್ ಮಾಡ್ಬೋದು ಅಂತ ಎಲ್ಲನೂ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನನ್ನ ಜೊತೆ ನಮ್ಮ ಆಚೆ ಬೆಂಗಳೂರನ್ನ ಸುತ್ತಾಡ್ಕೊಂಬರೋಣ. ಸೊ ಕಮ್ ಲೆಟ್ಸ್ ಗೋ. ನಮ್ಮ ಮೊದಲನೇ ಪ್ಲೇಸ್ ಬಂದು ಸಂಗಮಕ್ಕೆ ಬಂದಿದ್ದೀವಿ. ಸೊ ಇದು ಬ್ಯಾಂಗ್ಳೂರ್ ಟು ಸಂಗಮಗೆ ವಿತಿನ್ 100 ಕಿಲೋಮೀಟರ್ಸ್ ಅಷ್ಟೇ. ಸೊ ನಾನು ಅಡ್ರೆಸ್ನ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಏನಕ್ಕೆ ಸಂಗಮ ಅಂತ ಕರೀತಾರೆ ಅಂತಂದರೆ ಕಾವೇರಿ ಮತ್ತು ಅರ್ಕಾವತಿ ನದಿ ಎರಡು ನದಿ ಸಂಗಮ ಆಗಿರೋದ್ರಿಂದ ಈ ಒಂದು ಪ್ರದೇಶಕ್ಕೆ ಸಂಗಮ ಅಂತ ಕರೀತಾರೆ. ಸೊ ನೋಡಿ, ನಿಮಗೆ ಈ ಥರ ಹಗ್ಗ ಹಾಕಿದ್ದಾರೆ, ರಿಸ್ಟ್ರಿಕ್ಟೆಡ್ ಮಾಡಿದ್ದಾರೆ. ವೈ? ಬಿಕಾಸ್ ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ ಎಲ್ಲೂ ಆ ನದಿ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಮೊದಲು ಇಲ್ಲಿ ಸ್ನಾನ ಮಾಡೋದಕ್ಕೆ ಮತ್ತು ಆಟ ಆಡೋದಕ್ಕೆ ಎಲ್ಲನೂ ಬಿಡ್ತಾಯಿದ್ರು. ಬಟ್ ಇವಾಗ ವಾಟರ್ ಫ್ಲೋ ಜಾಸ್ತಿ ಇದೆ, ಸೊ ಯಾರನ್ನೂ ಬಿಡ್ತಾ ಇಲ್ಲ. ಈ ಹಗ್ಗದಿಂದ ಆಚೆ ಯಾರೂ ಹೋಗೋ ಹಾಗಿಲ್ಲ. ಇಲ್ಲಿ ಪೊಲೀಸ್ ಕೂಡ ಇದ್ದಾರೆ. ಸೊ ವೈ? ಬಿಕಾಸ್ ಒಂದು ಇನ್ಸಿಡೆಂಟ್ ಆಗಿದೆ ರೀಸೆಂಟಾಗಿ. 13 ಪೀಪಲ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಬಂದು ಅದರಲ್ಲಿ 5 ಜನ ತೀರ್ಕೊಂಡಿದ್ದಾರೆ. 3 ಜನ ಹುಡುಗಿರು, 2 ಹುಡುಗರು. ಸೊ ಈಜು ಬರ್ದಲೇ. ಸೊ ಅದಕ್ಕೆ ತುಂಬ ರಿಸ್ಟ್ರಿಕ್ಟೆಡ್ ಮಾಡಿದ್ದಾರೆ. ಸೊ ಸೇಫ್ಟಿ ಮಾಡಿದ್ದಾರೆ. ಸೊ ನೀವು ಬಂದರೆ ಈ ಹಗ್ಗದಿಂದ ಆಚೆ ಹೋಗೋದಕ್ಕೆ ಹೋಗಬೇಡಿ, ಸಾಹಸ ಮಾಡಬೇಡಿ. ಇಲ್ಲಿಂದ ಬಸ್ ಇತ್ತು ಮೇಕೆದಾಟಿಗೆ, ಬಟ್ ಬಸ್ಗೂ ಮತ್ತು ತೆಪ್ಪ ಕೂಡ ಇತ್ತು ಮೇಕೆದಾಟಿಗೆ ಕರ್ಕೊಂಡು ಹೋಗೋದಕ್ಕೆ. ಬಟ್ ಈಗ ಟೆಂಡರ್ ಕೂಡ ಸಿಕ್ಕಿಲ್ಲ. ಬಿಕಾಸ್ ದ ರೀಸನ್ ಈಸ್ ವಾಟರ್ ಫ್ಲೋ. ಸೊ ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಮಿಸ್ಸಾಗಿ ಜಾರೋದು, ಡೆತ್ಸ್ ಎಲ್ಲ ಆಗೇ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ. ನೀವೇನಾದರೂ ಮೇಕೆದಾಟು ನೋಡಬೇಕು ಅಂತಲೇ ಸಂಗಮಕ್ಕೆ ಬಂದಿದ್ದರೆ ಈ ಸೀಸನಲ್ಲಿ ಬರೋಕ್ಕೆ ಹೋಗಬೇಡಿ. ಸೊ ಒಂದು ಸ್ವಲ್ಪ ಮಳೆಗಾಲ ಎಲ್ಲ ನಿಂತ ಮೇಲೆ ಬನ್ನಿ, ಆವಾಗ ನಿಮಗೆ ಪರ್ಮಿಷನ್ ಸಿಗುತ್ತೆ ಮೇಕೆದಾಟು ಮತ್ತು ಸಂಗಮ ಎಲ್ಲ ನೋಡೋದಕ್ಕೆ. ಸಂಗಮಲ್ಲಿ ತಗೊಂಡಿರೋದು ಆಂಟಿ ಇದು ಫಿಶ್ಶು. ಸೊ ಫ್ರೆಶ್ ಫಿಶ್ ಸಿಗುತ್ತೆ. ಸೊ ಊಟ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ನಮ್ಮ ಹುಡುಗ ಹೇಳ್ದ ಇದು ವ್ಯೂ ಪಾಯಿಂಟ್ ಅಂತೆ. ಸೊ ಫೋಟೋ ತಗೊಳ್ಳೋಣ ಅಂತ ನಿಲ್ಸೋನು ಇಲ್ಲಿಗೆ ನೋಡಿ. ನೋಡಿ ಸುತ್ತ ಕಾಡು, ಕಾಡಿನ ಮಧ್ಯೆ ಅಲ್ಲಿ ಫಾಲ್ಸು. ಫಾಲ್ಸಲ್ಲೇ 2 ಫಾಲ್ಸ್ ಇದೆ. ಫಸ್ಟು ನಾನು ನಿಮ್ಗೊಂದು ಫಾಲ್ಸ್ ತೋರಿಸಿದ್ನಲ್ಲ, ಆ ಫಾಲ್ಸ್ ಆ ಕಡೆ ಇದೆ. ಆ ಕಡೆಯಿಂದ ನೀರು ಇಲ್ಲಿ ಬರುತ್ತೆ ಹಿಂಗೆ. ಸೊ ಮತ್ತೆ ಇನ್ನೊಂದು ಫಾಲ್ಸು ಇದು. ಶೋರ್ ಗೈಡ್ ಜೊತೆನೇ ಬರಬೇಕು ನೋಡಿ. ಗೈಡ್ ಮೂಲಕ ನದಿಗೆ
ಇಳಿಯಿರಿ. ಸೊ ಅಟ್ ಲಾಸ್ಟ್ ನಾನೊಂದು ಆರ್ಟ್ ಆಫ್ ಲಿವಿಂಗ್ ಪ್ಲೇಸ್ನ ವಿಸಿಟ್ ಮಾಡಬೇಕಿತ್ತು, ಬಟ್ ನಾವು ಹೋಗೋಷ್ಟರಲ್ಲಿ ಕ್ಲೋಸ್ ಆಗಿತ್ತು. 7:30 ಕ್ಲೋಸಿಂಗ್ ಟೈಮಿಂಗು. ನೀವೇನಾದರೂ ಆನ್ ದ ವೇ ಹೋಗ್ತಾ ಇದ್ದೀರಾ ಅಂದರೆ ಆರ್ಟ್ ಆಫ್ ಲಿವಿಂಗ್ ವಿಸಿಟ್ ಮಾಡಿ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಗಾಯ್ಸ್. ಮತ್ತಿನ್ನೊಂದು ವ್ಲಾಗಲ್ಲಿ ಸಿಗೋಣ. ಓಕೆ ಬಾಯ್.